ಸ್ಕ್ರೋಲ್ ಮಾಡಬೇಡ. ಈ ವಿಡಿಯೋ ನಿನ್ನ ಮುಂದೆ ಬಂದಿರುವುದು ಯಾದೃಚ್ಛಿಕವಲ್ಲ. ನಾನು ಕೃಷ್ಣನು. ಇಂದು ನಿನ್ನ ಮನಸ್ಸಿನಲ್ಲಿ ಒಂದು ಅಶಾಂತಿ ಇದೆ. ನೀನು ಏನನ್ನೋ ಬಯಸುತ್ತಿದ್ದೀಯ, ಆದರೆ ಅದು ಸಿಕ್ಕಿಲ್ಲ. ಪಾರ್ಥ, ನಿನ್ನ ಮನಸ್ಸು ಹೇಳುತ್ತದೆ, ಇದು ಸಿಕ್ಕರೆ ನಾನು ಸಂತೋಷವಾಗುತ್ತೇನೆ. ಆದರೆ ಸತ್ಯ ಏನೆಂದರೆ, ನೀನು ತಪ್ಪು ಜಾಗದಲ್ಲಿ ಸಂತೋಷವನ್ನು ಹುಡುಕುತ್ತಿದ್ದೀಯೆ. ಪಾರ್ಥ, ಅದು ಇಚ್ಛೆ, ಡಿಸೈರ್. ನೀನು ಯಾವಾಗಲೂ ಇನ್ನಷ್ಟು ಬಯಸುತ್ತೀಯ. ಹೆಚ್ಚು ಹಣ, ಹೆಚ್ಚು ಹೆಸರು, ಹೆಚ್ಚು ಪ್ರೀತಿ, ಹೆಚ್ಚು ಸೌಕರ್ಯ. ಇವು ತಪ್ಪಲ್ಲ, ಆದರೆ ಅವು ನಿನ್ನ ಮೇಲೆ ಹಿಡಿತ ಸಾಧಿಸಿದಾಗ ಅವು ನಿನ್ನ ನೋವಿನ ಕಾರಣವಾಗುತ್ತವೆ. ಪಾರ್ಥ, ಭಗವದ್ಗೀತೆಯಲ್ಲಿ ನಾನು ಹೇಳಿದ್ದೇನೆ, ಇಚ್ಛೆಯಿಂದ ಕೋಪ ಹುಟ್ಟುತ್ತದೆ, ಕೋಪದಿಂದ ಗೊಂದಲ, ಗೊಂದಲದಿಂದ ಜ್ಞಾನ ನಾಶವಾಗುತ್ತದೆ. ಪಾರ್ಥ, ಇದು ಕೇವಲ ಮಾತಲ್ಲ, ಇದು ನಿನ್ನ ಜೀವನದಲ್ಲಿ ನಡೆಯುತ್ತಿದೆಯೇ. ನೀನು ಒಂದು ಇಚ್ಛೆಯನ್ನು ಪೂರೈಸಿದಾಗ ನೀನು ಸಂತೋಷವಾಗುತ್ತೀಯೆ, ಆದರೆ ಆ ಸಂತೋಷ ಸ್ವಲ್ಪ ಸಮಯ ಮಾತ್ರ ಇರುತ್ತದೆ. ಮತ್ತೆ ಇನ್ನೊಂದು ಇಚ್ಛೆ ಬರುತ್ತದೆ. ಇದು ಎಂದಿಗೂ ಮುಗಿಯದ ಚಕ್ರ. ಪಾರ್ಥ, ನೀನು ಈ ಚಕ್ರದಿಂದ ಹೊರಬರಬೇಕು. ಇಚ್ಛೆಗಳನ್ನು ನಿಯಂತ್ರಿಸಲು ಕಲಿಯಬೇಕು. ಪಾರ್ಥ, ಇಚ್ಛೆಯನ್ನ ನಿಯಂತ್ರಿಸುವುದು ಎಂದರೆ ಅದನ್ನು ಸಂಪೂರ್ಣವಾಗಿ ತ್ಯಜಿಸುವುದಲ್ಲ, ಅದನ್ನು ಅರ್ಥ ಮಾಡಿಕೊಳ್ಳುವುದು, ಅದರ ಮೇಲೆ ಹಿಡಿತ ಸಾಧಿಸುವುದು. ಪಾರ್ಥ, ನೀನು ಒಂದು ಪ್ರಶ್ನೆ ಕೇಳು, ನಾನು ಇದನ್ನು ಯಾಕೆ ಬಯಸುತ್ತಿದ್ದೇನೆ? ಅದು ನಿಜವಾದ ಅಗತ್ಯವೇ ಅಥವಾ ಕೇವಲ ಲಾಲಸೆ? ಪಾರ್ಥ, ನೀನು ನಿನ್ನನ್ನು ಪ್ರಾಮಾಣಿಕವಾಗಿ ಉತ್ತರಿಸಿದರೆ ನೀನು ಅರ್ಧ ಸಮಸ್ಯೆಯನ್ನ ಪರಿಹರಿಸುತ್ತೀಯೆ. ಪಾರ್ಥ, ನೀನು ಯಾವಾಗಲೂ ಹೊರಗಿನ ವಿಷಯಗಳಿಂದ ಸಂತೋಷವನ್ನು ಹುಡುಕುತ್ತಿದ್ದೀಯ, ಆದರೆ ನಿಜವಾದ ಸಂತೋಷ ನಿನ್ನೊಳಗೆ ಇದೆ. ನೀನು ಇದನ್ನು ಅರಿತಾಗ ನಿನ್ನ ಇಚ್ಛೆಗಳು ಕಡಿಮೆಯಾಗುತ್ತವೆ. ಪಾರ್ಥ, ಒಂದು ನದಿಯನ್ನ ನೆನಪಿಸು. ಅದು ಸಮುದ್ರವನ್ನು ತಲುಪಲು ಹರಿಯುತ್ತದೆ, ಆದರೆ ಸಮುದ್ರ ಎಂದಿಗೂ ತುಂಬುವುದಿಲ್ಲ. ಹಾಗೆ ಇಚ್ಛೆಗಳು ಎಂದಿಗೂ ತೃಪ್ತಿಯಾಗುವುದಿಲ್ಲ. ಪಾರ್ಥ, ನೀನು ಇಚ್ಛೆಗಳ ಹಿಂದೆ ಓಡಿದರೆ ನೀನು ಎಂದಿಗೂ ಶಾಂತಿಯಾಗುವುದಿಲ್ಲ. ನೀನು ನಿಯಂತ್ರಣ ಕಲಿತರೆ ನೀನು ಶಾಂತಿಯನ್ನ ಪಡೆಯುತ್ತೀಯೆ. ಪಾರ್ಥ, ಇಚ್ಛೆಗಳನ್ನು ನಿಯಂತ್ರಿಸಲು 3 ಮಾರ್ಗಗಳು. 1. ಜಾಗೃತಿ, ಅವೇರ್ನೆಸ್. ನಿನ್ನ ಮನಸ್ಸನ್ನ ಗಮನಿಸು. ನೀನು ಏನು ಬಯಸುತ್ತಿದ್ದೀಯೋ ನೋಡಿಕೊಳ್ಳು. ಅದು ನಿನ್ನನ್ನು ನಿಯಂತ್ರಿಸುತ್ತಿದೆಯಾ ಅಥವಾ ನೀನು ಅದನ್ನು ನಿಯಂತ್ರಿಸುತ್ತಿದ್ದೀಯಾ? ಪಾರ್ಥ. 2. ತೃಪ್ತಿ, ಕಂಟೆಂಟ್ಮೆಂಟ್. ನಿನ್ನ ಬಳಿ ಇರುವುದನ್ನ ಮೆಚ್ಚಿಕೊಳ್ಳು. ನೀನು ಈಗಲೂ ಸಾಕಷ್ಟನ್ನು ಹೊಂದಿದ್ದೀಯೆ. ಇದನ್ನು ಅರಿತಾಗ ನಿನ್ನ ಇಚ್ಛೆಗಳು ಕಡಿಮೆಯಾಗುತ್ತವೆ. ಪಾರ್ಥ. 3. ನಿಯಮ, ಡಿಸಿಪ್ಲಿನ್. ನೀನು ಎಲ್ಲವನ್ನೂ ತಕ್ಷಣ ಪಡೆಯಲು ಪ್ರಯತ್ನಿಸಬೇಡ. ನಿನ್ನನ್ನು ನಿಯಂತ್ರಿಸು. ನೀನು ಬಯಸಿದರೂ ಕಾಯಲು ಕಲಿಯು. ಇದು ನಿನ್ನ ಮನಸ್ಸನ್ನು ಬಲಿಷ್ಠಗೊಳಿಸುತ್ತದೆ. ಪಾರ್ಥ, ನೀನು ಒಂದು ಅಭ್ಯಾಸ ಮಾಡು. ಯಾವುದೇ ಇಚ್ಛೆ ಬಂದಾಗ ತಕ್ಷಣ ಅದನ್ನು ಪೂರೈಸಬೇಡ. ಸ್ವಲ್ಪ ಸಮಯ ಕಾಯು. ನೀನು ಗಮನಿಸುತ್ತೀಯೆ, ಅದು ನಿಧಾನವಾಗಿ ಕಡಿಮೆಯಾಗುತ್ತದೆ. ಪಾರ್ಥ, ನೀನು ಇಚ್ಛೆಗಳನ್ನು ನಿಯಂತ್ರಿಸಿದಾಗ ನೀನು ನಿನ್ನನ್ನು ನಿಯಂತ್ರಿಸುತ್ತೀಯೆ. ನೀನು ಸ್ವತಂತ್ರನಾಗುತ್ತೀಯೆ. ಪಾರ್ಥ, ನೀನು ಯಾವಾಗಲೂ ಇನ್ನಷ್ಟು ಬಯಸುತ್ತಿದ್ದರೆ ನೀನು ಎಂದಿಗೂ ಸಂತೋಷವಾಗುವುದಿಲ್ಲ. ನೀನು ಈಗ ಇರುವುದರಲ್ಲಿ ಸಂತೋಷ ಕಂಡುಕೊಂಡರೆ ನೀನು ಶಾಂತಿಯನ್ನ ಪಡೆಯುತ್ತೀಯೆ. ಪಾರ್ಥ, ನಿನ್ನ ಜೀವನವನ್ನು ಬದಲಾಯಿಸಲು ನೀನು ನಿನ್ನ ಮನಸ್ಸನ್ನು ಬದಲಾಯಿಸು. ಇಚ್ಛೆಗಳ ಗುಲಾಮನಾಗಬೇಡ, ಅದನ್ನು ನಿಯಂತ್ರಿಸು. ಪಾರ್ಥ, ನನ್ನ ಮೇಲೆ ಭರವಸೆ ಇಡು. ನೀನು ನಿನ್ನ ಮನಸ್ಸನ್ನು ಜಯಿಸಬಹುದು. ನೀನು ಶಾಂತಿಯನ್ನ ಪಡೆಯಬಹುದು. ಪಾರ್ಥ, ನೀನು ಒಬ್ಬನೇ ಅಲ್ಲ. ನಿನ್ನ ಪ್ರತಿಯೊಂದು ಆಲೋಚನೆಯನ್ನ ನಾನು ನೋಡುತ್ತಿದ್ದೇನೆ. ನೀನು ಬಲಿಷ್ಠನು. ನೀನು ಏನನ್ನು ಮಾಡಬಹುದು. ಇಂದು ಒಂದು ನಿರ್ಧಾರ ಮಾಡು. ಅತಿಯಾದ ಇಚ್ಛೆಗಳನ್ನು ಬಿಡು. ತೃಪ್ತಿಯನ್ನ ಆಯ್ಕೆ ಮಾಡು. ನೀನು ಮುಕ್ತನಾಗುತ್ತೀಯೆ. ಈ ಸಂದೇಶ ನಿನ್ನ ಹೃದಯಕ್ಕೆ ತಲುಪಿದರೆ ಕಮೆಂಟ್ಲೋ ಜೈ ಶ್ರೀಕೃಷ್ಣ ಎಂದು ಬರೆಯು.